ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಸ್ಮಯ ಬಂದು ನನ್ನನ್ನು ಎಬ್ಬಿಸಿದಾಗಲೇ ನನಗೆ ಎಚ್ಚರವಾದದ್ದು. ಅಕ್ಕ, ಊಟಕ್ಕೆ ಬಾ, ಎಲ್ಲರೂ ನಿನಗೋಸ್ಕರ ಕಾಯ್ತಿದ್ದಾರೆ ಎಂದಳು ವಿಸ್ಮಯ. ಅದಾಗಲೇ 10 ಗಂಟೆ ಆಗಿತ್ತು. ಬೇರೇನೂ ಯೋಚಿಸದೆ ಅವಳ ಜೊತೆ ಹೋದೆ. ಎಲ್ಲರೂ ಹರಟುತ್ತಾ ಊಟ ಮುಗಿಸಿದೆವು. ವೃದ್ಧಿ, ಸೀರೆ ಸೆಲೆಕ್ಟ್ ಮಾಡುವಾಗ ನೀನು ಬರಲಿಲ್ಲ. ಪಾಪಾಳಿ ಅಂದರು. ಎಲ್ಲ ಅವರೇ ಸೆಲೆಕ್ಟ್ ಮಾಡಿದರು. ಬಾ, ನಿಂಗೆ ಸೀರೆ ತೋರಿಸ್ತೇನೆ ಎಂದಳು ಅಮ್ಮ. ಯಂಗ್ ಲೇಡಿ, ಯಂಗ್ ಮ್ಯಾನ್ ಹ್ಯಾಂಡ್ಸಮ್ ಮಾತ್ರವಲ್ಲ, ಇಂಟೆಲಿಜೆಂಟ್ ಕೂಡ ಎಂದು ಅಜ್ಜ ಆರ್ಯಾಂಶ್ರವರನ್ನು ಹೊಗಳಿದ್ದರು. ನಾನು ಮರು ಮಾತನಾಡದೆ ಸುಮ್ಮನೆ ಮುಗುಳ್ನಗೆ ಬೀರಿದೆ. ಕೆಲವು ದಿನಗಳ ಹಿಂದೆ ಮದುವೆ ಸೀರೆ ಖರೀದಿಸಲು ಎಲ್ಲರೂ ಉಡುಪಿಗೆ ಹೋಗಿದ್ದರು. ಯಾಕೆಂದರೆ ಆರ್ಯಾಂಶ್ರವರ ಊರು ಉಡುಪಿ. ನನಗೆ ಕೆಲಸದ ಒತ್ತಡ ಹೆಚ್ಚಿದುದರಿಂದ ಅವತ್ತು ಹೋಗಲು ಸಾಧ್ಯವಾಗಿರಲಿಲ್ಲ. ಮದುವೆ ನನ್ನದಾದರೂ ನನಗೆ ಯಾವ ಬಣ್ಣ ಒಪ್ಪುತ್ತದೆ ಎಂದು ನನ್ನ ಅಮ್ಮನಿಗೆ ಚೆನ್ನಾಗಿ ಗೊತ್ತಿರುತ್ತದೆಯಲ್ಲ. ಅದಕ್ಕೆ ಅಮ್ಮನ ಬಳಿ, ಅಮ್ಮ ನನಗೆ ಬರಲಿಕ್ಕಾಗುವುದಿಲ್ಲ, ವರ್ಕ್ ಲೋಡ್ ಜಾಸ್ತಿ ಇದೆ, ನನಗೆ ಒಪ್ಪುವಂತಹ ಸೀರೆ ನೀನೇ ಆಯ್ಕೆ ಮಾಡು ಎಂದು ಹೇಳಿದ್ದೆ. ಅಮ್ಮ ಸರಿ ಎಂದು ಹೇಳಿದ್ದಳು. ಆದರೆ ನನ್ನ ಸೀರೆಗಳನ್ನು ಆಯ್ಕೆ ಮಾಡಿದ್ದು ಆರ್ಯಾಂಶ್ ಎಂದು ಇವತ್ತೇ ನನಗೆ ತಿಳಿದದ್ದು. ಪೊಲೀಸ್ ಅಧಿಕಾರಿಯ ಆಯ್ಕೆ ಹೇಗಿರಬಹುದು ಎಂಬ ಕುತೂಹಲ ಮೂಡಿತು. ಅಮ್ಮ ನನಗೆ ಸೀರೆಗಳನ್ನು ತೋರಿಸಿದಾಗ ನನಗೆ ತಿಳಿಯದೆ ವಾವ್ ಎಂದು ಉದ್ಗರಿಸಿದೆ. ನನಗೆ ಸೀರೆ ತುಂಬ ಇಷ್ಟವಾಯಿತು. ಕೇಸರಿ ಬಣ್ಣದ ಮೈಗೆ ನೇರಳೆ ಅಂಚಿನ ಸೀರೆ, ಇನ್ನೊಂದು ಗುಲಾಬಿ ಬಣ್ಣದ ಮೈಗೆ ಹಸಿರು ಅಂಚಿನ ಸೀರೆ. ಅವರು ಎಲ್ಲದರಲ್ಲೂ ಮಿಸ್ಟರ್ ಪರ್ಫೆಕ್ಟ್ ಎಂದನಿಸಿತು. ನಾನು ಅವರ ಜೊತೆ ಮದುವೆಯಾಗಲು ಒಪ್ಪಿದ್ದು ತಪ್ಪಾಗಲಿಲ್ಲ ಎಂದು ಮನಗಂಡೆ. ನನಗೆ ಇಷ್ಟವಿರುವ ಬಣ್ಣವನ್ನು ಆಯ್ಕೆ ಮಾಡಿದ್ದಾರೆ, ನನ್ನ ಬಗ್ಗೆ ತಿಳ್ಕೊಂಡಿದ್ದಾರೆ. ಇದಕ್ಕಿಂತ ಹೆಚ್ಚು ಇನ್ನೇನು ಬೇಕು? ಪ್ರೀತಿಯ ವಿಷಯದಲ್ಲಿ ಮಾತ್ರ ಅವರು ನನಗೆ ಭರವಸೆ ನೀಡಲಿಲ್ಲ. ಆದರೂ ಎಂದಾದರೂ ಒಂದು ದಿನ ಅವರಿಗೂ ನನ್ನ ಮೇಲೆ ಪ್ರೀತಿ ಮೂಡುವುದೇ ಇಲ್ಲ ಎಂದಿಲ್ಲವಲ್ಲ. ಭವಿಷ್ಯದ ಬಗ್ಗೆ ಅತಿಯಾಗಿ ಯೋಚಿಸಿ ಏನು ಫಲ? ಈಗಿನ ಸಣ್ಣ ಪುಟ್ಟ ಖುಷಿಯನ್ನು ಆಸ್ವಾದಿಸುವ ಎಂದುಕೊಂಡೆ. ಅಮ್ಮ, ನನಗೆ ಸೀರೆ ತುಂಬ ಇಷ್ಟವಾಯಿತು ಎಂದೆ. ಅಳಿಯಂದ್ರು ಅಂದರೆ ಸುಮ್ಮನೆನಾ ಎಂದಳು ಹೆಮ್ಮೆಯಿಂದ. ಅಮ್ಮ, ಆದರೂ ನನಗೊಂದು ಡೌಟ್ ಎಂದೆ. ಮತ್ತೆ ಶುರು ಮಾಡಿದ್ಯಾ? ಸರಿ, ಏನು ನಿನ್ನ ಡೌಟ್ ಎಂದು ಕೇಳಿದಳು. ಅಮ್ಮ, ಅವರು IPS ಓದೋ ಮೊದಲು ಸೀರೆ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ರಂತ ಎಂದು ನಕ್ಕೆ. ಏ ತರಲೆ ಎಂದು ನನ್ನ ತಲೆಗೆ ಮೊಟಕಿದವಳು. ನನ್ನ ಮುಂದೆ ಹೇಳಿದ ಹಾಗೆ ಅಳಿಯಂದ್ರು ಮತ್ತು ಅವರ ಮನೆಯವರ ಮುಂದೆ ಹೇಳಬೇಡ ಎಂದು ಪ್ರೀತಿಯಿಂದ ಗದರಿದಳು. ಟ್ರೈ ಮಾಡ್ತೇನೆ ಎಂದು ಅಲ್ಲಿಂದ ನನ್ನ ರೂಮಿಗೆ ಹೋದೆ. ತುಂಬ ದಿನಗಳ ನಂತರ ಮನೆಯ ಊಟ ಮಾಡಿದ್ದಕ್ಕೇನು ಬೇಗ ನಿದ್ದೆ ಬಂತು. ನೆಮ್ಮದಿಯಾಗಿ ನಿದ್ರಾದೇವಿ ಮಡಿಲು ಸೇರಿದೆ. ಮರುದಿನ ಬೆಳಗ್ಗೆ ಎದ್ದದ್ದು 8 ಗಂಟೆಗೆ. ತಡವಾಗಿ ಎದ್ದಿದ್ದಕ್ಕೆ ಅಮ್ಮ ಬೈಯುವಳು ಎಂದುಕೊಂಡಿದ್ದೆ. ಆದರೆ ಅಮ್ಮ ಏನೂ ಹೇಳಲಿಲ್ಲ. ನಾನು ಇನ್ನು ಸ್ವಲ್ಪ ದಿನ ಅಷ್ಟೇ ಈ ಮನೆಯಲ್ಲಿ ಇರುವುದು, ಅದಕ್ಕಾಗಿ ಇರಬೇಕು ಅಮ್ಮ ಏನೂ ಹೇಳದೇ ಇದ್ದದ್ದು. ಚಿಕ್ಕಪ್ಪ ನನಗೆ ಹಣ್ಣು ಹಂಪಲು ತಂದುಕೊಟ್ಟರು. ಮದುಮಗಳು ಆರೋಗ್ಯವಾಗಿ ಇರಬೇಕು, ಮದುವೆ ದಿನ ಆಯಾಸವಾಗಬಾರದು ಎಂಬುದು ಚಿಕ್ಕಪ್ಪನ ಯೋಚನೆ. ಮದುವೆ ನಿಶ್ಚಯ ಆದಾಗಿನಿಂದ ಆರ್ಯಾಂಶ್ರವರು ಇಲ್ಲಿ ತನಕ ನನಗೆ ಕರೆ ಮಾಡಿ ಮಾತನಾಡಿರಲಿಲ್ಲ. ನನಗೆ ಆ ವಿಷಯದಲ್ಲಿ ಬೇಸರವೂ ಇಲ್ಲ. ಯಾಕೆಂದರೆ ಅವರ ಕರ್ತವ್ಯದ ಬಗ್ಗೆ ನಾನು ಬಲ್ಲೆ. ಅಂತೂ ಇಂತೂ ಮದುವೆಯ ದಿನ ಹತ್ತಿರ ಬಂತು. ಇನ್ನೂ 2 ದಿನ ಇರುವುದು. ಮೆಹಂದಿ ದಿನ ಮೆಹಂದಿ ಹಾಕಲು ನನ್ನ ಗೆಳತಿ ಅರ್ಚನಾ ಬಂದಳು. ಅರ್ಚನಾ ನನ್ನ ಬಾಲ್ಯದ ಗೆಳತಿ. ಅವಳು ಬ್ಯಾಂಕ್ ಉದ್ಯೋಗಿ. ಮೆಹಂದಿ ಹಾಕುವುದು ಅಂದರೆ ಅವಳಿಗೆ ತುಂಬ ಇಷ್ಟ. ಅದಕ್ಕೆ ನನ್ನ ಮದುವೆಗೆ ಮೆಹಂದಿ ಹಾಕಲು ಅವಳನ್ನು ಬರಲು ಹೇಳಿದ್ದೆ. ಅವಳು ತುಂಬ ಚೆನ್ನಾಗಿ ಮೆಹಂದಿ ಹಾಕಿದಳು. ಅಕ್ಕ, ಭಾವನಿನನ್ನು ಎಷ್ಟು ಪ್ರೀತಿಸಿದ್ದಾರೆ ಅಂತ ಈ ಮೆಹಂದಿ ನೋಡಿದರೆ ಗೊತ್ತಾಗುತ್ತೆ. ನೋಡುವ ಮೆಹಂದಿಗೆ ಎಷ್ಟು ಒಳ್ಳೆ ಬಣ್ಣ ಬರುತ್ತೆ ಅಂತ ಎಂದಳು ವಿಸ್ಮಯ. ಹಾಗಾದರೆ ಆ ಮೆಹಂದಿಗೆ ಬಣ್ಣ ಬರುವುದಿಲ್ಲ ಬಿಡು ಎಂದು ನನ್ನ ಕಾಲೆಳೆದ ವೃಷಭ್. ಕೈಯಲ್ಲಿ ಮೆಹಂದಿ ಇಲ್ಲದಿದ್ದರೆ ಅವನಿಗೆ 4 ಬಾರಿಸುತ್ತಿದ್ದೆ. ಎಲ್ಲರೂ ತಮ್ಮ ಕೈಗೆ ಮೆಹಂದಿ ಹಾಕಿಸಿಕೊಂಡರು. ಮರುದಿನ ಅರಶಿನ ಶಾಸ್ತ್ರ. ಅದು ಕಳೆದು ನಂತರದ ದಿನ ಮದುವೆ. ಮದುವೆ ದಿನ ಒಂದೊಂದೇ ಶಾಸ್ತ್ರಗಳು ಕಳೆಯಿತು. ಮುಹೂರ್ತದ ಸಮಯ. ಭೂಮಿ ಬರುವಳು ಎಂಬ ನಿರೀಕ್ಷೆಯಲ್ಲಿದ್ದೆ. ಕೊನೆಗೂ ಅವರು ನನ್ನ ಕೊರಳಿಗೆ ತಾಳಿ ಕಟ್ಟುವ ವೇಳೆಯಲ್ಲಿ ದೂರದಿಂದ ನನ್ನನ್ನು ನೋಡಿ ಕೈ ಬೀಸುತ್ತಿದ್ದ ಭೂಮಿಯನ್ನು ಕಂಡೆ. ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು. ಮದುವೆಯ ಶಾಸ್ತ್ರಗಳೆಲ್ಲ ಮುಗಿದ ಬಳಿಕ ಭೂಮಿಯನ್ನು ಮನೆಯವರಿಗೆ ಪರಿಚಯ ಮಾಡಿಸಬೇಕೆಂದು ಅವಳನ್ನು ಹುಡುಕಿದೆ. ಆದರೆ
ಅವಳೆಲ್ಲೂ ಕಾಣಲಿಲ್ಲ. ನನಗೆ ಶುಭಾಶಯ ಹೇಳಲು ಕೂಡ ಬಂದಿಲ್ಲ. ಎಲ್ಲಿ ಹೋದ್ಲು ಭೂಮಿ ಎಂದು ಯೋಚಿಸುತ್ತಿರುವಾಗ ಆರ್ಯಂ ಶ್ರವರು ನನ್ನ ಬಳಿ ಬಂದು, ಯಾರನ್ನು ಹುಡುಕ್ತಾ ಇರೋ ಹಾಗಿದೆ ಎಂದು ಕೇಳಿದರು. ನನ್ನ ಫ್ರೆಂಡ್ ಭೂಮಿ ಅಂತ. ಮದುವೆಗೆ ಬಂದಿದ್ದನ್ನು ನೋಡಿದ್ದೆ, ಆದರೆ ನಿಮಗೆಲ್ಲ ಪರಿಚಯ ಮಾಡಿಸ್ಬೇಕು ಅಂತ ನೋಡಿದರೆ ಅವಳೆಲ್ಲೂ ಕಾಣ್ತಿಲ್ಲ ಎಂದೆ. ಅವರಿಗೆ ಏನಾದರೂ ಮುಖ್ಯವಾದ ಕೆಲಸ ಇರಬೇಕು, ಅದಕ್ಕೆ ಹೋಗಿದ್ದಾರೆ ಅನಿಸುತ್ತೆ. ನೀವು ಬನ್ನಿ, ಎಲ್ಲರೂ ಊಟಕ್ಕೆ ನಮ್ಮನ್ನು ಕಾಯ್ತಾ ಇದ್ದಾರೆ ಎಂದರು. ನಾನು ಸರಿ ಎಂದು ಅವರ ಜೊತೆಯಲ್ಲಿ ಹೋದೆ. ಊಟ ಮಾಡಿದ ಬಳಿಕ ಈಗ ನಾನು ಗಂಡನ ಮನೆಗೆ ಹೋಗುವ ಸಮಯ. ಯಾಕೋ ಗೊತ್ತಿಲ್ಲ, ತುಂಬ ನೋವಾಗುತ್ತಿತ್ತು. ಇದೇ ಮೊದಲ ಸಾರಿ ಏನೂ ಅಲ್ಲ ನಾನು ಮನೆ ಬಿಟ್ಟು ಇರುವುದು. ಬೆಂಗಳೂರಿನಲ್ಲಿ ಇರುವಾಗ ಮನೆಯವರು ಜೊತೆಗಿರಲಿಲ್ಲ ತಾನೇ. ಆದರೆ ಈಗ ಗಂಡನ ಮನೆಗೆ ಹೋಗುವಾಗ ಯಾಕೋ ಗೊತ್ತಿಲ್ಲ, ದುಃಖ ಆಗ್ತಿದೆ. ಎಷ್ಟು ದಿನ ಇಲ್ಲದ ಭಯ, ಆತಂಕ ಈಗ ಕಾಡ್ತಿದೆ. ವೃತ್ತಿ, ದೊಡ್ಡವರೇನಾದ್ರೊಂದು ಮಾತು ಅಂದರೆ ಅದನ್ನು ಮನಸ್ಸಿಗೆ ಹಚ್ಕೊಳ್ಬೇಡಮ್ಮ ಎಂದು ಅಪ್ಪ ಹೇಳಿದರೆ, ಮನೆಯಲ್ಲಿ ತರಲೆ ಮಾಡಿದ ಹಾಗೆ ಅಲ್ಲಿ ಮಾಡಬೇಡಮ್ಮ. ಅವರ ಇಷ್ಟ ಏನು ಅಂತ ತಿಳ್ಕೊಂಡು ಅದಕ್ಕೆ ತಕ್ಕ ಹಾಗೆ ಇರು. ಇನ್ಮುಂದೆ ನಿನ್ನ ಅತ್ತೆ ಮಾವನೇ ನಿನಗೆ ಅಪ್ಪ ಅಮ್ಮ, ನಿನ್ನ ಗಂಡನೇ ನಿನ್ನ ಸರ್ವಸ್ವ. ಯಾವುದೇ ಕಾರಣಕ್ಕೂ ಅವರ ಮನಸ್ಸಿಗೆ ನೋವಾಗೋ ಥರ ನಡ್ಕೋಬೇಡ ಎಂದು ಹೇಳಿ ಅಮ್ಮ ತನ್ನ ಸೆರಗಿನಂಚಿನಿಂದ ಕಣ್ಣೀರು ಒರೆಸಿಕೊಂಡಳು. ನಿಮ್ಮ ಅಜ್ಜಿ ಈಗ ತುಂಬ ಖುಷಿ ಪಡ್ತಿರ್ಬೋದು. ನಮ್ಮೆಲ್ಲರ ಆಶೀರ್ವಾದ ನಿನಗೆ ಯಾವಾಗಲೂ ಇದ್ದೇ ಇದೆ ಎಂದರು ಅಜ್ಜ. ಹೋದ ಮನೆ ಬೆಳಗು, ಮತ್ತೆ ಸಮಯ ಸಿಕ್ಕಾಗ ನಮ್ಮ ಮನೆಗೆ ಬರಬೇಕು ಎಂದರು ಚಿಕ್ಕಪ್ಪ ಚಿಕ್ಕಮ್ಮ. ನಿನ್ನ ತುಂಬ ಮಿಸ್ ಮಾಡ್ಕೋತೇನೆ ಅಕ್ಕ ಎಂದು ವಿಸ್ಮಯ ಕಣ್ಣು ತುಂಬಿ ಹೇಳಿದಳು. ಅಕ್ಕ, ನಾವಿನ ಮುಂದೆ ನಿನ್ನ ಜೊತೆ ಜಗಳ ಮಾಡಲ್ಲ. ನೀನು ಅಂದರೆ ನಮ್ಗೆ ತುಂಬ ಇಷ್ಟ. ಅವಾಗವಾಗ ಮನೆಗೆ ಬರ್ತಾ ಇರು ಎಂದರು ವೃಷಭ್ ಮತ್ತು ವೃಷಾಂಕ್. ಎಲ್ಲರೂ ತಮ್ಮ ಮನದ ಮಾತನ್ನು ಹೇಳಿದ್ದಾಯಿತು. ಆದರೆ ವಿಹಾನ್ ಎಲ್ಲೂ ಕಾಣಿಸಲಿಲ್ಲ. ನಾನು ಗಂಡನ ಮನೆಗೆ ಹೊರಡುವ ಸಮಯವಾಯಿತು. ಎಲ್ಲರ ಮಾತನ್ನು ಕೇಳುತ್ತಾ ಇದ್ದೇನೆ ಹೊರತು ಯಾರ ಬಳಿಯೂ ಮಾತನಾಡಲಿಲ್ಲ. ನನಗೆ ಆಗ ಏನು ಮಾತಾಡಬೇಕು ತಿಳಿಯಲಿಲ್ಲ. ಮನಸ್ಸು ಭಾರ ಆಗ್ತಿತ್ತು. ಅಳುತ್ತಾ ಇದ್ದೆ. ಹೋಗುವ ಮೊದಲು ಎಲ್ಲರನ್ನೂ ಕಣ್ತುಂಬಿಕೊಂಡೆ. ಇನ್ನೇನು ಕಾರು ಹತ್ತಬೇಕು ಎನ್ನುವಷ್ಟರಲ್ಲಿ ಅಕ್ಕ ಎನ್ನುತ್ತಾ ವಿಹಾನ್ ನನ್ನ ಬಳಿ ಓಡೋಡಿ ಬಂದ. ಅಕ್ಕ, ಇದು ನನ್ನ ಕಡೆಯಿಂದ ನಿಮಗೆ ಗಿಫ್ಟ್ ಎಂದ. ಅವನು ಕೊಟ್ಟ ಉಡುಗೊರೆಯನ್ನು ಪಡೆದು ಕಾರು ಹತ್ತಿದೆ. ನಾನು ಅಳುತ್ತಿರುವಾಗ ಅವರು ನನಗೆ ಸಮಾಧಾನ ಮಾಡಿದರು. 1.5 ಗಂಟೆ ಪ್ರಯಾಣದ ಬಳಿಕ ನಮ್ಮನ್ನು ಹೊತ್ತ ಕಾರು ಮನೆಯ ಗೇಟು ದಾಟಿ ಒಳಗೆ ಪ್ರವೇಶಿಸಿತು. ಇದೇ ನಮ್ಮನೆ, ಇಳಿ ಎಂದರವರು. ನಾನು ಅವರ ಜೊತೆ ಮನೆಯ ಮುಂದೆ ನಿಂತೆ. ಅತ್ತೆ ನಮಗಿಬ್ಬರಿಗೆ ಆರತಿ ಮಾಡಿದರು. ತದನಂತರ ಬಲಗಾಲಿಟ್ಟು ಗೃಹ ಪ್ರವೇಶ ಮಾಡಿದೆ. ಆಮೇಲೆ ದೇವರಿಗೆ ದೀಪ ಹಚ್ಚಿ ಈ ಮನೆಯಲ್ಲಿ ಸದಾ ಸಂತೋಷ ಸಮಾಧಾನ ಇರಲಿ ಎಂದು ಬೇಡಿಕೊಂಡೆ. ಅಲ್ಲಿ ಅತ್ತೆಯ ಜೊತೆ ಇದ್ದವರನ್ನು ಕಂಡಾಗ ನನಗೆ ಅವರು ತುಂಬ ಆಪ್ತರು ಎಂದನಿಸಿತು. ಮುಂದುವರಿಯುವುದು.